ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಜ್ಞಾನೋಕ್ತಿ 19:17 ವಾಕ್ಯವನ್ನು, ಬಡವರಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವವನು, ಆ ಉಪಕಾರಕ್ಕೆ ಯೆಹೋವನೇ ಪ್ರತ್ಯುಪಕಾರವನ್ನು ಮಾಡುವಾತನು. ಇಂದು ಪ್ರಿಯರೇ, ನೀವೆಲ್ಲ ಬಡವರಿಗೆ ಏನಾದರೂ ಒಂದು ಉಪಕಾರ ಮಾಡುವಾಗ ನೀವು ಆಲೋಚನೆ ಮಾಡ್ತಾ ಇರ್ಬೋದು, ಅವರಿಂದ ಏನಾದರೂ ನಮಗೆ ಸಿಗುತ್ತಾ ಇಲ್ವಲ್ಲ, ನಾವು ಯಾಕೆ ಇವ್ರಿಗೆ ಸಹಾಯ ಮಾಡೋಣ, ಈ ಬಡವರನ್ನು ನಾವು ಯಾಕೆ ನೋಡಬೇಕು ಅಂತ ಹೇಳ್ತಾ ಇರ್ಬೋದು. ಆದರೆ ದೇವರ ವಾಕ್ಯವನ್ನು ಗಮನಬಿಟ್ಟು ಆಲಿಸಿ, ಬಡವರಿಗೆ ನಾವೇನಾದರೂ ಒಂದು ಸಹಾಯ ಮಾಡಿದರೆ ಅದು ಏನಾಗುತ್ತೆ, ನೀನು ಬಡವರಿಗೆ ದಯೆ ತೋರಿಸ್ತಾ ಇದೆಯಾ ಅಂದರೆ ಯೆಹೋವನಿಗೆ ಸಾಲ ಕೊಟ್ಟವರಾಗಿರ್ತೀರ. ಆದರೆ ದೇವರಿಗೆ ನಾವು ಸಾಲ ಕೊಟ್ಟವರು ಅಂದರೆ ಎಷ್ಟು ದೊಡ್ಡ ಶ್ರೀಮಂತನಾಗ್ತಿ ನೀನು, ದೊಡ್ಡ ಶ್ರೀಮಂತನು. ದೇವರಿಗೆ ಸಾಲ ಕೊಟ್ಟವ್ರು ಯಾರೂ ಇಲ್ಲ. ಆದರೆ ಕರ್ತನ ಈ ವಾಕ್ಯವನ್ನು ಹೇಳ್ತಾರೆ, ಒಂದು ವೇಳೆ ನೀವು ಬಡವರಿಗೆ ನೀವು ದಯೆ ತೋರಿಸ್ತಾ ಇದ್ದೀರಿ, ಬಡವರಿಗೆ ಸಹಾಯ ಮಾಡ್ತಾ ಇದ್ದೀರಿ ಅಂದರೆ ದೇವರಿಗೆ ನೀವು ಸಾಲ ಕೊಟ್ಟವರು. ಆ ಉಪಕಾರಕ್ಕೆ ಯೆಹೋವನೇ ಪ್ರತ್ಯುಪಕಾರವನ್ನು ಮಾಡ್ತಾರೆ ಅಂತ. ನೀನು ಮಾಡ್ತಿರೋದು ಒಳ್ಳೆಯ ಕೆಲಸ, ಅದನ್ನು ಹಾಗೇ ಮಾಡ್ತಾ ಇರು. ದೇವರೇನು ಹೇಳ್ತಾರೆ, ಅದಕ್ಕೆ ನಾನೇ ನಿನಗೆ ಉಪಕಾರ ಮಾಡ್ತೇನೆ, ನಾನೇ ನಿನಗೆ ಸಹಾಯ ಮಾಡ್ತೇನೆ, ನಾನೇ ನಿನ್ನ ಜೀವಿತದಲ್ಲಿ ದೊಡ್ಡ ಅದ್ಭುತವನ್ನು ಮಾಡ್ತೇನೆ. ಹಾಗಾದರೆ ಇಂದು ನೀವು ಬಡವರಿಗೆ ಏನಾದರೂ ಸಾಲ ಕೊಡ್ತಾ ಇದ್ದೀರೋ, ಬಡವರಿಗೆ ದಾನ ಧರ್ಮ ಮಾಡ್ತಾ ಇದ್ದೀರೋ, ಬಡವರ ಮೇಲೆ ದಯೆ ತೋರಿಸಿ ಅವರಿಗೆ ಏನಾದರೂ ಆಶ್ರಯ ಕೊಡ್ತಾ ಇದ್ದೀರೋ, ಅನ್ನಪಾನವನ್ನು ಕೊಡ್ತಾ ಇದ್ದೀರೋ, ಇದನ್ನು ಹಾಗೇ ಮುಂದುವರಿಸಿ. ದೇವರಿಂದ ನಿಮಗೆ ದೊಡ್ಡ ಪ್ರತಿಫಲ ಬರುತ್ತೆ, ದೇವರಿಂದ ದೊಡ್ಡ ಆಶೀರ್ವಾದ ಬರ್ತಾ ಇದೆ. ಆ ಉಪಕಾರಕ್ಕೆ ದೇವರೇ ನಿಮಗೆ ಪ್ರತ್ಯುಪಕಾರವನ್ನು ಕೊಡುವಾತನು. ಇಂದು ಈ ವೇದ ವಾಕ್ಯ ನಿಮ್ಮ ಹೃದಯದಲ್ಲಿ ಸಂಪೂರ್ಣವಾಗಿ ತುಂಬಿದೆ ಅಂತ ನಾನು ಅಂದ್ಕೊತೇನೆ. ಇಂದಿನಿಂದ ಒಂದು ವೇಳೆ ನೀವು ಬಡವರಿಗೆ ದಯೆ ತೋರಿಸ್ತಾ ಇಲ್ಲ ಅಂದರೂ ಈ ದಿನದಿಂದ ಪ್ರಾರಂಭ ಮಾಡಿ ಬಡವರಿಗೆ ದಯೆ ತೋರಿಸ್ರಿ. ಬಡವರಿಗೆ ನಿಮಗೆ ಏನು ಅನಿಸುತ್ತೋ ಅದನ್ನು ಕೊಡ್ರಿ. ಯಾರಾದರೂ ನಿಮ್ಮ ಹತ್ರ ಬೇಡುವಾಗ ನಿಮ್ಮಲ್ಲಿರೋದನ್ನು ಅವ್ರಿಗೆ ಹಂಚಿ ತಿನ್ನಿರಿ. ನಿಮಗೇನಾದರೂ ಕೇಳ್ತಾ ಇದ್ದಾರೋ, ಬಡವರು ಮನೆ ಕಟ್ಟೋಕ್ಕೋ ಇಲ್ಲ ಯಾವುದೋ ಆಶ್ರಯಕ್ಕೆ ಬಂದಿದ್ದಾರೋ ಅವ್ರಿಗೆ ಸಹಾಯ ಮಾಡಿರಿ. ದೇವರ ಮಕ್ಕಳು ಕರ್ತನ ವಾಕ್ಯದಂತೆ ನೀವು ನಡೀತಾ ಇದ್ದೀರಂದರೆ ದೇವರೇ ಅದಕ್ಕೆ ದೊಡ್ಡ ಉಪಕಾರವನ್ನು ಮಾಡ್ತಾ ಇದ್ದಾರೆ. ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವನೇ, ನೀವು ಕೊಟ್ಟ ಈ ವಾಗ್ದಾನಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ ಸಪ್ಪ. ತಂದೆ, ಈ ದಿನ ನೀನು ಕೊಟ್ಟ ಈ ವೇದ ವಾಕ್ಯದಂತೆ ಪ್ರತಿ ಒಬ್ಬೊಬ್ಬರ ಹೃದಯದಲ್ಲಿ ನೀನು ಕಾರ್ಯ ಮಾಡು ಅಪ್ಪ. ಅವರು ಬಡವರಿಗೆ ದಯೆ ತೋರಿಸುತ್ತಾ ಇಲ್ವೋ, ಇಂದು ಅವರ ಹೃದಯವನ್ನು ಪರಿವರ್ತಿಸು. ಒಂದು ಕನಿಕರ ದಯೆ ಉಳ್ಳಂಥ ಹೃದಯ ಮನಸ್ಸು ಅವರಿಗೆ ಕೊಡು ಏಸಪ್ಪ. ಅಪ್ಪ, ಅವರು ಒಂದು ವೇಳೆ ಸಹಾಯ ಮಾಡ್ತಾ ಇದ್ದಾರೋ ಅಂಥವ್ರಿಗೆ ಹೆಚ್ಚು ಪ್ರತಿಫಲ ಕೊಡಪ್ಪ. ಅವ್ರಿಗೆ ಉಪಕಾರವನ್ನು ಮಾಡು ಏಸಪ್ಪ. ನೀನೇ ಸಹಾಯ ಮಾಡುವಾತನು, ಸಹಾಯ ಮಾಡು ಅಪ್ಪ. ಅವರ ಅಭಿವೃದ್ಧಿ ಆಗಲಿ. ಅವರೆಂಥ ಸಂಕಷ್ಟದಲ್ಲಿದ್ದರೂ ಈ ದಿನ ಅವರನ್ನು ಮೇಲಕ್ಕೆತ್ತು ಪವಿತ್ರ ಆತ್ಮನೆ. ಅವರ ವ್ಯಾಧಿಗಳೆಲ್ಲ ನೀಗಲಿ, ಕಷ್ಟಗಳು, ಚಿಂತೆಗಳು, ವೇದನೆ ಅವರನ್ನು ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ. ಅಪ್ಪ, ನೀನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ ಮೇಸಯ್ಯ. ವಂದನೆ ತಂದೆ, ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ತಂದೆ. ಆಮೀನ್.